ಸರ್ಟಿಫಿಕೇಟ್ ಯಾಕೆ ಬೇಕಂತ ನೋಡಿ, ಪದೇ ಪದೇ ಒತ್ತಿ ಒತ್ತಿ ಹೇಳ್ತಾ ಇದ್ದೆ, ದಯವಿಟ್ಟು ಹಲಾಲ್ ಸರ್ಟಿಫಿಕೇಟ್ ತೊಗೊಳ್ಳಿ, ಹಲಾಲ್ ಸರ್ಟಿಫಿಕೇಟ್ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ತೊಗೊಂಡಿಲ್ಲ. ಇವತ್ತೇನು ನಾವು ಅನುಭವಿಸಿದ್ರಿ? ನಾವು ಒತ್ತಿ ಒತ್ತಿ ಹೇಳ್ತಾ ಇದ್ದಿದ್ದು ಯಾಕೆ? ಅಕಸ್ಮಾತ್ ಹಲಾಲ್ ಸರ್ಟಿಫಿಕೇಟ್ ತೊಗೊಂಡಿದ್ದಿದ್ರೆ ಇವತ್ತು ಈ ದಿನ ನೋಡೋದು ಬರ್ತಾ ಇತ್ತಾ? ನಾವು ಬರೀ ಹಿಂದೂ ಧರ್ಮ ಭ್ರಷ್ಟ ಆಗಿದ್ದಲ್ಲದೆ ಮುಸಲ್ಮಾನರು ಸಹ ಒಂದು ಪ್ರೀತಿಯಿಂದ ಒಂದು ವಿಶ್ವಾಸದಿಂದ ಆ ಲಡ್ಡುಗಳನ್ನು ತಿಂತಾಯಿದ್ರು. ಅದರಲ್ಲಿ ಹಂದಿ ಕೊಬ್ಬಿತ್ತು ಅಂತೇಳಿ ಇವಾಗ ನಮ್ಮ ಧರ್ಮನೂ ಭ್ರಷ್ಟ ಮಾಡಿದ್ರಲ್ವಾ? ಅದೇ ಒಂದು ಹಲಾಲ್ ಸರ್ಟಿಫಿಕೇಟ್ ತೊಗೊಂಡಿದ್ರೆ ಇವತ್ತು ಈ ದಿನ ನೋಡೋಕೆ ಬರ್ತಾ ಇತ್ತಾ? ಹಲಾಲ್ ಸರ್ಟಿಫಿಕೇಟ್ ಅಂತ ಹೇಳಿದರೆ ಏನು, ನೀವು ಖುರಾನಿನ ನಾವು ಪವಿತ್ರ ಖುರಾನಿನ ಪಠನೆ ಮಾಡೋದು ಅಲ್ಲ, ಅಥವಾ ಇಸ್ಲಾಂ ಧರ್ಮದ ಶ್ಲೋಕಗಳನ್ನು ಹೇಳೋದು, ಅದು ಏನಿಲ್ವಲ್ಲ. ನಾವು ಹೇಳ್ತಿರೋದು ಹಲಾಲ್ ಸರ್ಟಿಫಿಕೇಟ್ ಅಂದರೆ ಏನು? ಕೇವಲ ಒಂದು ಟೆಸ್ಟ್ ಮಾಡ್ಕೊಳ್ಳಿ. ಇದರಲ್ಲಿ ಗೋವಿನ ಕೊಬ್ಬು ಇದೆಯಾ ಇಲ್ವಾ, ಹಂದಿ ಕೊಬ್ಬು ಇದೆಯಾ ಇಲ್ವಾ, ಇಲ್ಲ ಒಂದು ಸರ್ಟಿಫಿಕೇಟು. ಇವಾಗ ಬಾಬಾ ರಾಮದೇವ್ ತೊಗೊಂಡಿಲ್ವಾ? ಪತಂಜಲಿ ಪ್ರಾಡಕ್ಟ್ಸು ಪ್ರಪಂಚದ ಎಲ್ಲ ಕಡೆ ಅವರು ಸರಬರಾಜು ಮಾಡ್ತಿಲ್ವಾ, ಸೇಲ್ ಮಾಡ್ತಿಲ್ವಾ? ಅದರಲ್ಲಿ ಏನು ಹೋಗ್ಬಿಡುತ್ತೆ ನಿಮ್ಮದು? ನೀವು ಹಲಾಲ್ ಸರ್ಟಿಫಿಕೇಟ್ ಅಂದರೆ ಇದು ಇಸ್ಲಾಂ ಧರ್ಮದಿಂದ ಬರ್ತಾ ಇದೆ, ಧರ್ಮದಿಂದ ಏನು ಬರ್ತಾ ಇಲ್ಲ, ಅದು ಶುದ್ಧವಾಗಿದೆಯೋ ಇಲ್ವೋ ಅಂತ ಒಂದು ಹಲಾಲ್ ಸರ್ಟಿಫಿಕೇಟ್ ತೊಗೊಳ್ಳಿ ಅಂತ ಹೇಳಿದ್ದಕ್ಕೆ ಅಷ್ಟೊಂದು ಆಕ್ರೋಶ ಯಾಕಪ್ಪ? ನಾನಿವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ, ಶಬರಿಮಲೆಯಲ್ಲಿ ಆ ಬೆಲ್ಲವನ್ನು ಹಲಾಲ್ ಸರ್ಟಿಫೈಡ್ ಬೆಲ್ಲವನ್ನು ಉಪಯೋಗಿಸ್ತಿದ್ದಕ್ಕೆ ಕೇರಳ ಹೈಕೋರ್ಟ್ವರೆಗೂ ಹೇಳ್ಕೊಂಡು ಹೋಗಿ ಅದನ್ನು ಬ್ಯಾನ್ ಮಾಡಿಸಿದ್ರಿ. ಯಾಕೆ? ಹಿಂದೆಯಿಂದ ಈ ಥರ ಗೋವಿನ ಕೊಬ್ಬು, ಹಸುವಿನ ಕೊಬ್ಬು, ಅದರಲ್ಲಿ ಹಂದಿಯ ಕೊಬ್ಬು ಎಲ್ಲ ಹಾಕ್ಬಿಟ್ಟು ಜನರಿಗೆ ತಿನ್ನಿಸಿದ್ರಲ್ವ? ಅದನ್ನು ಬ್ಯಾನ್ ಮಾಡಿದಿರ ನೀವು. ಅದೇನು ಹಲಾಲನ್ನು ನೀವು ಬಳಸಿದ್ದಿದ್ರೆ, ಉಪಯೋಗಿಸಿದ್ದಿದ್ರೆ ಇವತ್ತು ಈ ದಿನ ನೋಡೋಕೆ ಬರ್ತಿರಲಿಲ್ಲ. ಅಷ್ಟೇ ಅಲ್ಲ, ತಮಿಳುನಾಡಿನ ಈರೋಡಲ್ಲಿ ಒಂದು ಸಂಗಮೇಶ್ವರ ದೇವಾಲಯ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ಅಂಗಡಿಯಲ್ಲಿ ಹಲಾಲ್ ಪದಾರ್ಥವನ್ನು ಅವ್ನು ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ಅವನ ಅಂಗಡಿನೇ ಕ್ಲೋಸ್ ಮಾಡಿಸ್ಬಿಟ್ರು. ಯಾಕೆಂದರೆ ಬರೀ ಒಂದು ಪದಾರ್ಥ ಹಲಾಲ್ ಸರ್ಟಿಫೈಡ್ ಇಕ್ಕಿದ್ದಾನೆ ಇಲ್ಲ ಅಂದ್ಬಿಟ್ಟು ಅವನ ವಿರುದ್ಧ ಇದು ಮಾಡಿ ಅದಕ್ಕೆ ಆ ಅಂಗಡಿಯನ್ನೇ ಕ್ಲೋಸ್ ಮಾಡಿಬಿಟ್ರು. ಇವತ್ತಿಗೂ ಒತ್ತಿ ಹೇಳ್ತಾ ಇದ್ದೀನಿ, ನೀವು ಮನೆಯಲ್ಲಿ ಉಪಯೋಗಿಸುವ ಅಕ್ಕಿ, ಬೇಳೆ, ಆಯಿಲ್ಗಳು, ಬೇರೆ ಬೇರೆ ಪದಾರ್ಥಗಳು, ಟೂತ್ಪೇಸ್ಟ್ ಆಗಿರಲಿ, ಸಾಬೂನಾಗಿರಲಿ, ಆಚೆ ಮಕ್ಕಳನ್ನ ಕರ್ಕೊಂಡೋಗಿ ಐಸ್ ಕ್ರೀಮ್ಗಳನ್ನು ತಿನ್ನಿಸ್ತಾ ಇದ್ದೀರಾ, ಇದರಲ್ಲಿ ಎಲ್ಲ ಗೋವಿನ ಕೊಬ್ಬು ಇದ್ದೇ ಇರುತ್ತೆ. ಸಕ್ಕರೆಯನ್ನು ಬಳಸ್ತಾ ಇದ್ದೀರಾ, ಆ ಸಕ್ಕರೆಯಲ್ಲಿ ಗೋವಿನ ಮೂಳೆ ಇದ್ದೇ ಇರುತ್ತೆ. ಇಲ್ಲ ಅಂತೇಳಿದ್ರೆ ಅದನ್ನು ರಿಫೈನ್ ಮಾಡೋಕ್ಕಾಗಲ್ಲ, ಅದನ್ನು ಬಿಳಿಯಾಗಿ ಸಕ್ಕರೆಯನ್ನು ಮಾಡೋಕ್ಕಾಗಲ್ಲ. ಅದರಲ್ಲಿ ಗೋವಿನ ಪದಾರ್ಥಗಳು ಇದ್ದೇ ಇರುತ್ತೆ. ಐಸ್ ಕ್ರೀಮಲ್ಲಿ ಒಂದು ಸಾಫ್ಟ್ ರಿಫೈನ್ಡ್ ಟೇಸ್ಟ್ ಬರಬೇಕು ಅಂದರೆ ಇವರು ಜೆಲಾಟಿನನ್ನು ಯೂಸ್ ಮಾಡ್ತಾರೆ, ಅನಿಮಲ್ ಜೆಲಾಟಿನ್. ಅದಕ್ಕೆ ಹೇಳ್ತಾ ಇದ್ದೀನಿ, ಒಂದು ಹಲಾಲ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ, ನಿಮ್ಗೆ ಏನೂ ಹೋಗಲ್ಲ ಅದರಲ್ಲಿ. ಅದೇನು ಇಸ್ಲಾಂ ಧರ್ಮಕ್ಕೆ ನೀವು ಇದು ಮಾಡ್ಕೊಂಡು ಅಕ್ಸೆಪ್ಟ್ ಮಾಡ್ಕೊಂಡಂಗಲ್ಲ, ಅದು ಬರೀ ಒಂದು ಟೆಸ್ಟ್ ಕಣ್ರಿ. ಅದರಲ್ಲೊಂದು ಸತ್ಯ ಇದೆಯೋ, ಅದರಲ್ಲಿ ಸುಳ್ಳಿದೆಯೋ ಗೊತ್ತಾಗ್ಬಿಡುತ್ತೆ ನಿಮಗೆ. ಅದೇನು ಸರ್ಟಿಫಿಕೇಷನ್ ಅಂತ ಹೇಳಿದ್ರೆ ಇದರಲ್ಲಿ ಗೋವಿನ ಕೊಬ್ಬು ಇದೆಯಾ ಇಲ್ವಾ, ಹಂದಿ ಕೊಬ್ಬು ಇದೆಯಾ ಇಲ್ವಾ ಅಷ್ಟೇ ಹೇಳುತ್ತೆ ಅದು. ನೀವು ಕೇಳ್ತಿದ್ರಿ ಹಲಾಲ್ ಸರ್ಟಿಫಿಕೇಟ್ ಬಗ್ಗೆ ನಾವು ಇದು ಮಾಡಿದಾಗ ನೀವೇ ಕೇಳ್ತಿದ್ರಿ, ಲಿಪ್ಸ್ಟಿಕ್ಕಲ್ಲಿ ಏನು ಹಲಾಲು, ಸಕ್ಕರೆಯಲ್ಲಿ ಏನು ಹಲಾಲು, ಬೇಳೆಯಲ್ಲಿ ಏನು. ಬೇಳೆ ಮೇಲೆ ಬರುವ ಶೈನಿಂಗು ಅದು ಹೆಂಗೆ ಬರುತ್ತೆ? ಬೇಳೆ ಶೈನಿಂಗ್ ಹೆಂಗೆ ಬರುತ್ತೆ? ಬೇಳೆ ಮೇಲೆ ನಿಮಗೆ ಶೈನಿಂಗು, ಅಕ್ಕಿ ಮೇಲೆ ನಿಮಗೆ ಶೈನಿಂಗ್ ಬರಬೇಕಂದ್ರೆ ಅದಕ್ಕೆ ಕೊಬ್ಬನ್ನು ಉಪಯೋಗಿಸಿ ಶೈನಿಂಗನ್ನು ತರಲಾಗುತ್ತೆ. ಅದಕ್ಕೋಸ್ಕರ ಹಲಾಲ್ ಸರ್ಟಿಫೈಡ್ ಅಕ್ಕಿ, ಹಲಾಲ್ ಸರ್ಟಿಫೈಡ್ ಬೇಳೆ ತೊಗೊಳ್ಳಿ. ಯಾಕೆ ಗೋವಿನ ಕೊಬ್ಬು ತಿಂತೀರಾ? ನಾವು ಗೋವಿನ ಮಾಂಸ ಸೇವಿಸಲ್ಲ ಅಂತ ಹೇಳಿದ್ರೆ ಗೋವಿನ ಕೊಬ್ಬು ಸೇವಿಸ್ಬೋದಾ? ಇಲ್ಲ. ಇವಾಗ ಯೋಗಿ ಆದಿತ್ಯನಾಥ್ ಹಲಾಲ್ ವಿರುದ್ಧ ಹಲಾಲನ್ನೇ ಬ್ಯಾನ್ ಮಾಡಿದವರು. ಅವ್ರದ್ದೇ ಪ್ರದೇಶದಿಂದ ಕೆಲವೊಂದು ಪದಾರ್ಥಗಳು ತಿರುಪತಿ ದೇವಸ್ಥಾನಕ್ಕೆ ಕೊಡ್ತಿದ್ದಾರೆ. ಇವತ್ತು ಇದಕ್ಕೆ ಅಲ್ವ ಹೇಳಿದ್ದು ಹಲಾಲ್ ಅಂತ ಹೇಳಿದ್ರೆ ಬೇರೆ ಒಂದು ಧರ್ಮಕ್ಕೆ ನೀವು ರೆಸ್ಪೆಕ್ಟ್ ಕೊಡಿ. ಯಾಕೆಂದರೆ ಯಾವ ಧರ್ಮನೂ ತಪ್ಪನ್ನು ಹೇಳ್ಕೊಳ್ಳಲ್ಲ. ಹಲಾಲ್ ಅಂತೇಳಿದ್ರು ನೀವು ಇಸ್ಲಾಂ ಧರ್ಮದ ಪಠನೆ ಮಾಡಿ, ನೀವು ಕುರಾನನ್ನು ಒಪ್ಕೊಳ್ಳಿ, ಇಲ್ಲ ಇಸ್ಲಾಂ ಧರ್ಮ ಒಪ್ಕೊಳ್ಳಿ, ಇಲ್ಲ ಇಸ್ಲಾಂ ಧರ್ಮದ ಪವಿತ್ರ ಪುಸ್ತಕ ಕುರಾನ್ ಪಠನೆ ಮಾಡಿ, ಅದೆಲ್ಲ ಏನಿಲ್ಲ. ನಾವು ಹೇಳ್ತಿರೋದೇನು ಕೇವಲ ಒಂದು ಟೆಸ್ಟ್ ಮಾಡ್ಕೊಳ್ಳಿ, ಇದು ನಿಮಗೋಸ್ಕರ ಒಳ್ಳೇದಾ ಇಲ್ವಾ. ಆ ಒಂದು ಆ್ಯಪ್ ಹೇಳ್ಬಿಡುತ್ತೆ. ಇವಾಗ ಆನ್ಲೈನ್ ನಿಮಗೆ ಎಷ್ಟೊಂದು ಹಲಾಲ್ ಆ್ಯಪ್ಸ್ಗಳು ಇವೆ. ಹಾಕ್ಬಿಟ್ಟು ನೋಡಿ, ಹಿಂದೆ ಇರುವ ಒಂದು ಬಾರ್ಕೋಡ್ನ ನೀವು ಸ್ಕ್ಯಾನ್ ಮಾಡಿದ ತಕ್ಷಣ ಗ್ರೀನ್ ಬಂದರೆ ತಿನ್ಬೋದು, ರೆಡ್ ಬಂದರೆ ತಿನ್ನಂಗಿಲ್ಲ ಅಷ್ಟೇ. ಹಲಾಲ್ ಸರ್ಟಿಫಿಕೇಷನ್ ಅಂದರೆ ನೀವು ಇಸ್ಲಾಂ ಧರ್ಮನ ಒಪ್ಕೊಂಡಂಗಲ್ಲ, ಕೇವಲ ಒಂದು ಟೆಸ್ಟ್ ಕಣ್ರಿ. ಎಷ್ಟು ಮನ್ಸಿಗೆ ನೋವಾಗುತ್ತೆ. ನಾವು ಒಂದು ಪ್ರೀತಿ ವಿಶ್ವಾಸದಲ್ಲಿ ಫ್ರೆಂಡ್ಸ್ಗಳು ತಿರುಪತಿ ದೇವಸ್ಥಾನಕ್ಕೆ ಹೋದಾಗ ದಯವಿಟ್ಟು ಅಲ್ಲಿಂದ ಒಂದು ಲಡ್ಡು ತೊಗೊಬಾರ, ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂತಬಿಟ್ಟು. ಇವತ್ತು ನಮಗೆ ಮನ್ಸಿಗೆ ನೋವಾಗ್ತದೆ, ಏನಪ್ಪ ನಾವು ಹಂದಿ ಇದನ್ನು ಕೊಬ್ಬನ್ನು ತಿನ್ಬಿಟ್ವಾ ಹೇಗೆ ಅಂತಬಿಟ್ಟು ಮನಕ್ಕೆ ಬೇಜಾರಾಗುತ್ತೆ. ಇದಕ್ಕೋಸ್ಕರ ನಾನು ಹಲಾಲ್ ಸರ್ಟಿಫೈಡ್ ಆಗಿರಬೇಕಾಗಿತ್ತು. ತಿರುಪತಿ ದೇವಸ್ಥಾನ ಟ್ರಸ್ಟ್ ಬೋರ್ಡು ಹಲಾಲ್ ಸರ್ಟಿಫಿಕೇಷನ್ ತೊಗೊಂಡಿದ್ದಿದ್ರೆ ಲಕ್ಷಾಂತರ ಭಕ್ತರು ಇವತ್ತು ಮನಸ್ಸಿಗೆ ಅವರು ನೋವಾಗ್ತಿರ್ಲಿಲ್ಲ, ಧರ್ಮಭ್ರಷ್ಟ ಆಗ್ತಿರ್ಲಿಲ್ಲ, ಶುದ್ಧೀಕರಣ ಮಾಡೋದು ಬೇಕಾಗಿರಲಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಲಾಲ್ ಸರ್ಟಿಫಿಕೇಟ್ ಯಾಕೆ ಬೇಕಂತ ನೋಡಿ, ಪದೇ ಪದೇ ಒತ್ತಿ ಹೇಳ್ತಾ ಇದ್ದೆ, ದಯವಿಟ್ಟು ಹಲಾಲ್ ಸರ್ಟಿಫಿಕೇಟ್ ತೊಗೊಳ್ಳಿ, ಹಲಾಲ್ ಸರ್ಟಿಫಿಕೇಟ್ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ತೊಗೊಂಡಿಲ್ಲ. ಇವತ್ತೇನು ನಾವು ಅನುಭವಿಸಿದ್ರಿ? ನಾವು ಒತ್ತಿ ಹೇಳ್ತಾ ಇದ್ದಿದ್ದು ಯಾಕೆ? ಅಕಸ್ಮಾತ್ ಹಲಾಲ್ ಸರ್ಟಿಫಿಕೇಟ್ ತೊಗೊಂಡಿದ್ದಿದ್ರೆ ಇವತ್ತು ಈ ದಿನ ನೋಡೋದು ಬರ್ತಾ ಇತ್ತಾ? ನಾವು ಬರೀ ಹಿಂದೂ ಧರ್ಮ ಭ್ರಷ್ಟ ಆಗಿದ್ದಲ್ಲದೆ
ಮುಸಲ್ಮಾನರು ಸಹ ಒಂದು ಪ್ರೀತಿಯಿಂದ ಒಂದು ವಿಶ್ವಾಸದಿಂದ ಆ ಲಡ್ಡುಗಳನ್ನು ತಿಂತಾಯಿದ್ರು. ಅದರಲ್ಲಿ ಹಂದಿ ಕೊಬ್ಬಿತ್ತು ಅಂತೇಳಿ ಇವಾಗ ನಮ್ಮ ಧರ್ಮನೂ ಭ್ರಷ್ಟ ಮಾಡಿದ್ರಲ್ವಾ. ಅದೇ ಒಂದು ಹಲಾಲ್ ಸರ್ಟಿಫಿಕೇಟ್ ತೊಗೊಂಡಿದ್ರೆ ಇವತ್ತು ಈ ದಿನದೊಳಗೆ ಬರ್ತಾ ಇತ್ತಾ? ಹಲಾಲ್ ಸರ್ಟಿಫಿಕೇಟ್ ಅಂತ ಹೇಳಿದರೆ ಏನು, ನೀವು ಖುರಾನಿನ ನಾವು ಪವಿತ್ರ ಖುರಾನಿನ ಪಠನೆ ಮಾಡೋದು ಅಲ್ಲ, ಅಥವಾ ಇಸ್ಲಾಂ ಧರ್ಮದ ಶ್ಲೋಕಗಳನ್ನು ಹೇಳೋದು, ಅದು ಹೇಳೋದು, ಅದು ಏನಿಲ್ವಲ್ಲ. ನಾವು ಹೇಳ್ತಿರೋದು ಹಲಾಲ್ ಸರ್ಟಿಫಿಕೇಟ್ ಅಂದರೆ ಏನು? ಕೇವಲ ಒಂದು ಟೆಸ್ಟ್ ಮಾಡ್ಕೊಳ್ಳಿ. ಇದರಲ್ಲಿ ಗೋವಿನ ಕೊಬ್ಬು ಇದೆಯಾ ಇಲ್ವಾ, ಹಂದಿ ಕೊಬ್ಬು ಇದೆಯಾ ಇಲ್ವಾ, ಇಲ್ಲ ಒಂದು ಸರ್ಟಿಫಿಕೇಟು. ಇವಾಗ ಬಾಬಾ ರಾಮದೇವ್ ತೊಗೊಂಡಿಲ್ವಾ? ಪತಂಜಲಿ ಪ್ರಾಡಕ್ಟ್ಸು ಪ್ರಪಂಚದ ಎಲ್ಲ ಕಡೆ ಅವರು ಸರಬರಾಜು ಮಾಡ್ತಿಲ್ವಾ, ಸೇಲ್ ಮಾಡ್ತಿಲ್ವಾ? ಅದರಲ್ಲಿ ಏನು ಹೋಗ್ಬಿಡುತ್ತೆ ನಿಮ್ಮದು? ನೀವು ಹಲಾಲ್ ಸರ್ಟಿಫಿಕೇಟ್ ಅಂದರೆ ಇದು ಇಸ್ಲಾಂ ಧರ್ಮದಿಂದ ಬರ್ತಾ ಇದೆ, ಧರ್ಮದಿಂದ ಏನು ಬರ್ತಾ ಇಲ್ಲ, ಅದು ಶುದ್ಧವಾಗಿದೆಯೋ ಇಲ್ವೋ ಅಂತ ಒಂದು ಹಲಾಲ್ ಸರ್ಟಿಫಿಕೇಟ್ ತೊಗೊಳ್ಳಿ ಅಂತ ಹೇಳಿದ್ದಕ್ಕೆ ಅಷ್ಟೊಂದು ಆಕ್ರೋಶ ಯಾಕಪ್ಪ? ನಾನು ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ, ಶಬರಿಮಲೆಯಲ್ಲಿ ಆ ಬೆಲ್ಲವನ್ನು ಹಲಾಲ್ ಸರ್ಟಿಫೈಡ್ ಬೆಲ್ಲವನ್ನು ಉಪಯೋಗಿಸ್ತಿದ್ದಕ್ಕೆ ಕೇರಳ ಹೈಕೋರ್ಟ್ವರೆಗೂ ಹೇಳ್ಕೊಂಡು ಹೋಗಿ ಅದನ್ನು ಬ್ಯಾನ್ ಮಾಡಿಸಿದ್ರಿ. ಯಾಕೆ? ಹಿಂದೆಯಿಂದ ಈ ಥರ ಗೋವಿನ ಕೊಬ್ಬು, ಹಸುವಿನ ಕೊಬ್ಬು, ಅದರಲ್ಲಿ ಹಂದಿಯ ಕೊಬ್ಬು ಎಲ್ಲ ಹಾಕ್ಬಿಟ್ಟು ಜನರಿಗೆ ತಿನ್ನಿಸಿದ್ರಲ್ವ. ಅದನ್ನು ಬ್ಯಾನ್ ಮಾಡಿದಿರ ನೀವು. ಅದನ್ನು ಹಲಾಲನ್ನು ನೀವು ಬಳಸಿದ್ದಿದ್ರೆ, ಉಪಯೋಗಿಸಿದ್ದಿದ್ರೆ ಇವತ್ತು ಈ ದಿನ ನೋಡೋಕ್ಕೆ ಬರ್ತಿರಲಿಲ್ಲ. ಅಷ್ಟೇ ಅಲ್ಲ, ತಮಿಳುನಾಡಿನ ಈರೋಡಲ್ಲಿ ಒಂದು ಸಂಗಮೇಶ್ವರ ದೇವಾಲಯ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ಅಂಗಡಿಯಲ್ಲಿ ಹಲಾಲ್ ಪದಾರ್ಥವನ್ನು ಅವ್ನು ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ಅವನ ಅಂಗಡಿನೇ ಕ್ಲೋಸ್ ಮಾಡಿಸ್ಬಿಟ್ರು. ಯಾಕೆಂದರೆ ಬರೀ ಒಂದು ಪದಾರ್ಥ ಹಲಾಲ್ ಸರ್ಟಿಫೈಡ್ ಇಕ್ಕಿದ್ದಾನೆ ಇಲ್ಲ ಅಂದ್ಬಿಟ್ಟು ಅವನ ವಿರುದ್ಧ ಇದು ಮಾಡಿ ಅದಕ್ಕೆ ಆ ಅಂಗಡಿಯನ್ನೇ ಕ್ಲೋಸ್ ಮಾಡಿಬಿಟ್ರು. ಇವತ್ತಿಗೂ ಒತ್ತಿ ಹೇಳ್ತಾ ಇದ್ದೀನಿ, ನೀವು ಮನೆಯಲ್ಲಿ ಉಪಯೋಗಿಸುವ ಅಕ್ಕಿ, ಬೇಳೆ, ಆಯಿಲ್ಗಳು, ಬೇರೆ ಬೇರೆ ಪದಾರ್ಥಗಳು, ಟೂತ್ಪೇಸ್ಟ್ ಆಗಿರಲಿ, ಸಾಬೂನಾಗಿರಲಿ, ಆಚೆ ಮಕ್ಕಳನ್ನ ಕರ್ಕೊಂಡೋಗಿ ಐಸ್ ಕ್ರೀಮ್ಗಳನ್ನು ತಿನ್ನಿಸ್ತಾ ಇದ್ದೀರಾ, ಇದರಲ್ಲಿ ಎಲ್ಲ ಗೋವಿನ ಕೊಬ್ಬು ಇದ್ದೇ ಇರುತ್ತೆ. ಸಕ್ಕರೆಯನ್ನು ಬಳಸ್ತಾ ಇದ್ದೀರಾ, ಆ ಸಕ್ಕರೆಯಲ್ಲಿ ಗೋವಿನ ಮೂಳೆ ಇದ್ದೇ ಇರುತ್ತೆ. ಇಲ್ಲ ಅಂತೇಳಿದ್ರೆ ಅದನ್ನು ರಿಫೈನ್ ಮಾಡೋಕ್ಕಾಗಲ್ಲ, ಅದನ್ನು ಬಿಳಿಯಾಗಿ ಸಕ್ಕರೆಯನ್ನು ಮಾಡೋಕ್ಕಾಗಲ್ಲ. ಅದರಲ್ಲಿ ಗೋವಿನ ಪದಾರ್ಥಗಳು ಇದ್ದೇ ಇರುತ್ತೆ. ಐಸ್ ಕ್ರೀಮಲ್ಲಿ ಒಂದು ಸಾಫ್ಟ್ ರಿಫೈನ್ ಟೇಸ್ಟ್ ಬರಬೇಕು ಅಂದರೆ ಇವರು ಜೆಲಾಟಿನನ್ನು ಯೂಸ್ ಮಾಡ್ತಾರೆ, ಅನಿಮಲ್ ಜೆಲಾಟಿನ್. ಅದಕ್ಕೆ ಹೇಳ್ತಾ ಇದ್ದೀನಿ, ಒಂದು ಹಲಾಲ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ, ನಿಮ್ಗೆ ಏನೂ ಹೋಗಲ್ಲ ಅದರಲ್ಲಿ. ಅದೇನು ಇಸ್ಲಾಂ ಧರ್ಮಕ್ಕೆ ನೀವು ಇದು ಮಾಡ್ಕೊಂಡು ಅಕ್ಸೆಪ್ಟ್ ಮಾಡ್ಕೊಂಡಂಗಲ್ಲ, ಅದು ಬರೀ ಒಂದು ಟೆಸ್ಟ್ ಕಣ್ರಿ. ಅದರಲ್ಲೊಂದು ಸತ್ಯ ಇದೆಯೋ, ಅದರಲ್ಲಿ ಸುಳ್ಳಿದೆಯೋ ಗೊತ್ತಾಗ್ಬಿಡುತ್ತೆ ನಿಮಗೆ. ಅದೇನು ಸರ್ಟಿಫಿಕೇಷನ್ ಅಂತ ಹೇಳಿದ್ರೆ ಇದರಲ್ಲಿ ಗೋವಿನ ಕೊಬ್ಬು ಇದೆಯಾ ಇಲ್ವಾ, ಹಂದಿ ಕೊಬ್ಬು ಇದೆಯಾ ಇಲ್ವಾ ಅಷ್ಟೇ ಹೇಳುತ್ತೆ ಅದು. ನೀವು ಕೇಳ್ತಿದ್ರಿ ಹಲಾಲ್ ಸರ್ಟಿಫಿಕೇಟ್ ಬಗ್ಗೆ ನಾವು ಇದು ಮಾಡಿದಾಗ ನೀವೇ ಕೇಳ್ತಿದ್ರಿ, ಲಿಪ್ಸ್ಟಿಕ್ಕಲ್ಲಿ ಏನು ಹಲಾಲು, ಸಕ್ಕರೆಯಲ್ಲಿ ಏನು ಹಲಾಲು, ಬೇಳೆಯಲ್ಲಿ ಏನು. ಬೇಳೆ ಮೇಲೆ ಬರುವ ಶೈನಿಂಗು ಅದು ಹೆಂಗೆ ಬರುತ್ತೆ? ಬೇಳೆ ಶೈನಿಂಗ್ ಹೆಂಗೆ ಬರುತ್ತೆ? ಬೇಳೆ ಮೇಲೆ ನಿಮಗೆ ಶೈನಿಂಗು, ಅಕ್ಕಿ ಮೇಲೆ ನಿಮಗೆ ಶೈನಿಂಗ್ ಬರಬೇಕಂದ್ರೆ ಅದಕ್ಕೆ ಕೊಬ್ಬನ್ನು ಉಪಯೋಗಿಸಿ ಶೈನಿಂಗನ್ನು ತರಲಾಗುತ್ತೆ. ಅದಕ್ಕೋಸ್ಕರ ಹಲಾಲ್ ಸರ್ಟಿಫೈಡ್ ಅಕ್ಕಿ, ಹಲಾಲ್ ಸರ್ಟಿಫೈಡ್ ಬೇಳೆ ತೊಗೊಳ್ಳಿ. ಯಾಕೆ ಗೋವಿನ ಕೊಬ್ಬು ತಿಂತೀರಾ? ನಾವು ಗೋವಿನ ಮಾಂಸ ಸೇವಿಸಲ್ಲ ಅಂತ ಹೇಳಿದ್ರೆ ಗೋವಿನ ಕೊಬ್ಬು ಸೇವಿಸ್ಬೋದಾ? ಇಲ್ಲ. ಇವಾಗ ಯೋಗಿ ಆದಿತ್ಯನಾಥ್ ಹಲಾಲ್ ವಿರುದ್ಧ ಹಲಾಲನ್ನೇ ಬ್ಯಾನ್ ಮಾಡಿದವರು. ಅವ್ರದ್ದೇ ಪ್ರದೇಶದಿಂದ ಕೆಲವೊಂದು ಪದಾರ್ಥಗಳು ತಿರುಪತಿ ದೇವಸ್ಥಾನಕ್ಕೆ ಕೊಡ್ತಿದ್ದಾರೆ. ಇವತ್ತು ಇದಕ್ಕೆ ಅಲ್ವ ಹೇಳಿದ್ದು ಹಲಾಲ್ ಅಂತ ಹೇಳಿದ್ರೆ ಬೇರೆ ಒಂದು ಧರ್ಮಕ್ಕೆ ನೀವು ರೆಸ್ಪೆಕ್ಟ್ ಕೊಡಿ. ಯಾಕೆಂದರೆ ಯಾವ ಧರ್ಮನೂ ತಪ್ಪನ್ನು ಹೇಳ್ಕೊಳ್ಳಲ್ಲ. ಹಲಾಲ್ ಅಂತೇಳಿದ್ರು ನೀವು ಇಸ್ಲಾಂ ಧರ್ಮದ ಪಠನೆ ಮಾಡಿ, ನೀವು ಕುರಾನನ್ನು ಒಪ್ಕೊಳ್ಳಿ, ಇಲ್ಲ ಇಸ್ಲಾಂ ಧರ್ಮ ಒಪ್ಕೊಳ್ಳಿ, ಇಲ್ಲ ಇಸ್ಲಾಂ ಧರ್ಮದ ಪವಿತ್ರ ಪುಸ್ತಕ ಕುರಾನ್ ಪಠನೆ ಮಾಡಿ, ಅದೆಲ್ಲ ಏನಿಲ್ಲ. ನಾವು ಹೇಳ್ತಿರೋದೇನು ಕೇವಲ ಒಂದು ಟೆಸ್ಟ್ ಮಾಡ್ಕೊಳ್ಳಿ, ಇದು ನಿಮಗೋಸ್ಕರ ಒಳ್ಳೇದಾ ಇಲ್ವಾ. ಆ ಒಂದು ಆ್ಯಪ್ ಹೇಳ್ಬಿಡುತ್ತೆ. ಇವಾಗ ಆನ್ಲೈನ್ ನಿಮಗೆ ಎಷ್ಟೊಂದು ಹಲಾಲ್ ಆ್ಯಪ್ಸ್ಗಳು ಇವೆ. ಹಾಕ್ಬಿಟ್ಟು ನೋಡಿ, ಹಿಂದೆ ಇರುವ ಒಂದು ಬಾರ್ಕೋಡ್ನ ನೀವು ಸ್ಕ್ಯಾನ್ ಮಾಡಿದ ತಕ್ಷಣ ಗ್ರೀನ್ ಬಂದರೆ ತಿನ್ಬೋದು, ರೆಡ್ ಬಂದರೆ ತಿನ್ನಂಗಿಲ್ಲ ಅಷ್ಟೇ. ಹಲಾಲ್ ಸರ್ಟಿಫಿಕೇಷನ್ ಅಂದರೆ ನೀವು ಇಸ್ಲಾಂ ಧರ್ಮನ ಒಪ್ಕೊಂಡಂಗಲ್ಲ, ಕೇವಲ ಒಂದು ಟೆಸ್ಟ್ ಕಂಡ್ರಿ. ಎಷ್ಟು ಮನ್ಸಿಗೆ ನೋವಾಗುತ್ತೆ. ನಾವು ಒಂದು ಪ್ರೀತಿ ವಿಶ್ವಾಸದಲ್ಲಿ ಫ್ರೆಂಡ್ಸ್ಗಳು ತಿರುಪತಿ ದೇವಸ್ಥಾನಕ್ಕೆ ಹೋದಾಗ ದಯವಿಟ್ಟು ಅಲ್ಲಿಂದ ಒಂದು ಲಡ್ಡು ತೊಗೊಬಂಬರ, ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂತಬಿಟ್ಟು. ಇವತ್ತು ನಮಗೆ ಮನ್ಸಿಗೆ ನೋವಾಗ್ತದೆ, ಏನಪ್ಪ ನಾವು ಹಂದಿ ಇದನ್ನು ಕೊಬ್ಬನ್ನು ತಿನ್ಬಿಟ್ವಾ ಹೇಗೆ ಅಂತಬಿಟ್ಟು ಮನಕ್ಕೆ ಬೇಜಾರಾಗುತ್ತೆ. ಇದಕ್ಕೋಸ್ಕರ ನಾನು ಹಲಾಲ್ ಸರ್ಟಿಫೈಡ್ ಆಗಿರಬೇಕಾಗಿತ್ತು. ತಿರುಪತಿ ದೇವಸ್ಥಾನ ಟ್ರಸ್ಟ್ ಬೋರ್ಡು ಹಲಾಲ್ ಸರ್ಟಿಫಿಕೇಷನ್ ತೊಗೊಂಡಿದ್ದಿದ್ರೆ ಲಕ್ಷಾಂತರ ಭಕ್ತರು ಇವತ್ತು ಮನಸ್ಸಿಗೆ ಅವರು ನೋವಾಗ್ತಿರಲಿಲ್ಲ, ಧರ್ಮಭ್ರಷ್ಟ ಆಗ್ತಿರಲಿಲ್ಲ, ಶುದ್ಧೀಕರಣ ಮಾಡೋದು ಬೇಕಾಗಿರಲಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ.